ನಮಸ್ಕಾರ ಎಲ್ಲರಿಗೂ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ರುಚಿಕರವಾದ ಮನೆಯಲ್ಲೇ ಮಾಡಿಕೊಳ್ಬಹುದಾದಂಥ ಪ್ರೋಟೀನ್ಯುಕ್ತ ಚಟ್ನಿ ಪುಡಿಯೊಂದನ್ನು ತೋರಿಸ್ತೀನಿ. ಯಾಕೆ ಅಂದರೆ ಇಲ್ಲಿ ಎಲ್ಲ ಬೇಳೆಗಳು ಕಡಲೆ ಬೀಜ ಯೂಸ್ ಮಾಡಿರೋದ್ರಿಂದ ಖಂಡಿತ ನಮ್ಗೆ ಒಳ್ಳೆ ಪ್ರೋಟೀನೇ ಸಿಗುತ್ತೆ. ಅದು ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿ ನಮಗೆ ಮುಖ್ಯವಾಗಿ ಒಂದು 13 ಥರದ ಪದಾರ್ಥಗಳು ಬೇಕು. ಅದನ್ನೆಲ್ಲ ನಾನು ಇಲ್ಲಿ ಕೊಟ್ಟಿದ್ದೀನಿ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಕಡಲೆಬೇಳೆ. ಇದು ನಾನಿಲ್ಲಿ ಏನು ನಿಮಗೆ ಲೋಟ ತೋರಿಸ್ತಾ ಇದ್ದೀನಿ, ಇದರಲ್ಲಿ ಎಲ್ಲ ವಸ್ತುಗಳನ್ನು ನಾನು ಈಕ್ವಲ್ ಆಗಿ ತೊಗೊಂಡಿದ್ದೀನಿ. ಅಂದರೆ ಬೇಳೆಗಳು ಒಂದೇ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಕಡಲೆಬೇಳೆ, ತೊಗರಿಬೇಳೆ, ಹೆಸರುಬೇಳೆ, ಉದ್ದಿನಬೇಳೆ, ಕಡಲೆ ಬೀಜನೂ ಅಷ್ಟೇ, ಇವೆಲ್ಲನೂ ಒಂದೇ ಅಳತೆಗೆ ತೊಗೊಂಡಿದ್ದೀನಿ. ಒಣಕೊಬ್ಬರಿ ಮಾತ್ರ 2 ಗಿಟ್ಕು ತೊಗೊಂಡಿದ್ದೀನಿ, ರುಚಿ ಚೆನ್ನಾಗಿರುತ್ತೆ ಅಂತ. ಬೇಕಾದವರು ಕಡಿಮೆನೂ ಮಾಡ್ಕೋಬೋದು, ಹೆಚ್ಚು ಮಾಡ್ಕೋಬೋದು. ಬ್ಯಾಡಗಿ ಮೆಣಸಿನ್ಕಾಯಿ 25, ಗುಂಟೂರು ಮೆಣಸಿನ್ಕಾಯಿ ಒಂದು 15, ಹುರಿದಿಟ್ಕೊಂಡಿರೋಂಥ ಎಳ್ಳು, ಕಲ್ಲುಪ್ಪು, ಹಿಂಗೆ ತೊಗೊಂಡಿದ್ದೀನಿ, ಕರಿಬೇವು, ಒಣಗಿಸಿದ್ರೂ ಪರವಾಗಿಲ್ಲ ಅಥವಾ ನಾವು ಕೊನೆಯದಾಗಿ ಬಾಣಲೆಯಲ್ಲಿ ಫ್ರೈ ಮಾಡ್ಕೋಬೋದು. ಮತ್ತು ರುಚಿಗೆ ತಕ್ಕಷ್ಟು ಬೆಲ್ಲನ ಬೇಡದೇ ಇರೋರು ಸ್ಕಿಪ್ ಮಾಡ್ಕೊಳ್ಳಿ. ಬಟ್ ನಮ್ಮ ಮನೆಯಲ್ಲೂ ಈ ರುಚಿ ಎಲ್ಲರಿಗೂ ಇಷ್ಟ ಆಗುತ್ತೆ ಬೆಲ್ಲ ಆ್ಯಡ್ ಮಾಡಿದ್ರೆ, ಅದಕ್ಕೆ ನಾನು ಸ್ವಲ್ಪ ಆ್ಯಡ್ ಮಾಡ್ತೀನಿ. ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ಬೇಕು ಅನ್ನೋರು ಹುಣಸೆಹಣ್ಣನ್ನು ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಇದಕ್ಕೆ ಈ ಚಟ್ನಿ ಪುಡಿಗೆ ಹುಣಸೆಹಣ್ಣೇನು ನೆಸೆಸಿಟಿ ಇಲ್ಲ, ನಾನು ಸೇರಿಸ್ಕೊಂಡಿಲ್ಲ. ಈಗ ಮೊದಲಿಗೆ ನಾನು ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಎಲ್ಲ ಬೇಳೆಗಳನ್ನು ಸೇರಿಸಿ ಫ್ರೈ ಮಾಡ್ಕೋತಾ ಇದ್ದೀನಿ. ಡ್ರೈ ಫ್ರೈ ಮಾಡ್ಕೋಬೋದು ಆ್ಯಕ್ಚುಲಿ, ಬಟ್ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡ್ರೆ ಅದ್ರ ಕಲರ್ ಚೆನ್ನಾಗಿರುತ್ತೆ, ಪರಿಮಳ ಚೆನ್ನಾಗಿರುತ್ತೆ ಅಂತ. ಮತ್ತು ಸ್ಟೋರ್ ಮಾಡಿದ್ರು ತುಂಬ ದಿನ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಕಡಿಮೆ ಉರಿಯಲ್ಲಿ ನಿಧಾನವಾಗಿ ಫ್ರೈ ಮಾಡ್ಕೋಬೇಕು. ಯಾಕೆ ಅಂತೇಳಿದ್ರೆ ನಾವು ಜೋರು ಉರಿ ಮಾಡಿಕೊಂಡ್ರೆ ಅದು ಬೇಗ ಸೀದೋಗುತ್ತೆ ಮತ್ತು ಆ ಘಮ ಬರೋದಿಲ್ಲ ನಿಮಗೆ. ಮತ್ತು ಆ ಟೆಕ್ಸ್ಚರ್ ಏನು ಹೇಳ್ತೀವಿ ಚಟ್ನಿ ಪುಡಿದು ಅದು ಸಿಗೋದಿಲ್ಲ. ಆದ್ದರಿಂದ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಟೈಮ್ ಕನ್ಸ್ಯೂಮ್ ಆದರೂ ಪರವಾಗಿಲ್ಲ, ಕಡಿಮೆ ಉರಿಯಲ್ಲಿ ನಿಧಾನವಾಗಿ ಲೈಟಾಗಿ ಕೆಂಪಾಗಿ ಗಮ್ ಅಂತನ್ನೋವರೆಗೂ ನಾವು ಹುರ್ಕೋಬೇಕು. ಇದು ಹುರ್ಕೊಂಡಾದಮೇಲೆ ನಾವು ನೀಟಾಗಿ ನಾನು ನಿಮಗೆ ನನಗೂ ಹದ ತೋರಿಸಿದ್ನಲ್ಲ, ಈ ಹದಕ್ಕೆ ಬಂದರೆ ಸಾಕು. ನಿಮಗೆ ಪರಿಮಳ ಕೂಡ ಗೊತ್ತಾಗುತ್ತೆ. ಇದನ್ನು ನಾವು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಇದಾದಮೇಲೆ ಅದೇ ಬಾಣಲಿಗೆ ನಾನು ಇನ್ನೊಂದು 2 ಸ್ಪೂನು ಎಣ್ಣೆ ಹಾಕ್ಕೊಂಡು ನಾನು ಕಡಲೆ ಬೀಜನ ಫ್ರೈ ಮಾಡ್ಕೋತೀನಿ. ಕಡಲೆ ಬೀಜನೂ ಅಷ್ಟೇ ಹಸಿ ವಾಸನೆ ಇದ್ದರೆ ಅಥವಾ ಹಸಿ ಹಾಗೆ ನಾವು ರುಬ್ಕೊಳ್ಳೋಕೆ ಹಾಕ್ಕೊಂಡ್ರೆ ಪೌಡ್ರ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿರೋದಿಲ್ಲ. ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿನೂ ಆಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಸೊ ಇದೂ ಅಷ್ಟೇ ನಿಧಾನವಾಗಿ ಕಡಿಮೆ ಉರಿಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಜೋರು ಉರಿ ಮಾಡಿಕೊಂಡ್ರೆ ಬೇಗ ಕರ್ಗಾಗ್ಬಿಡುತ್ತೆ ಮತ್ತು ಸೀದೋಗಿರೋ ಥರ ಅನಿಸುತ್ತೆ. ಬಟ್ ಒಳಗಡೆ ಹಸಿ ಇರುತ್ತೆ. ನಿಧಾನವಾಗಿ ನಾವು ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪ್ ಆಗುತ್ತೆ. ಸೊ ನೋಡಿ, ಈ ಹದಕ್ಕೆ ನಾವು ತೆಗೆದಿಟ್ಕೊಂಡ್ರೆ ಸಾಕು. ಇದನ್ನು ಕೂಡ ನಾನು ಈ ತಟ್ಟೆಯಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಬಾಣಲೆಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿ ನಾನೇನು ಹೇಳಿದೆ, ಗುಂಟೂರು ಮೆಣಸಿನ್ಕಾಯಿ ಒಂದು 25, ಇದು ಕಲರು ಮತ್ತು ರುಚಿ ಚೆನ್ನಾಗಿ ಬರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 15, ಇದು ನಮಗೆ ಖಾರ ಚೆನ್ನಾಗಿ ಬರುತ್ತೆ. ಇವೆರಡನ್ನೂ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಿಮಗೆ ಖಾರ ಜಾಸ್ತಿ ಬೇಕಂತೇಳಿದ್ರೆ ನೀವಿನ್ನೂ ಇದ್ರ ಪ್ರಮಾಣ ಜಾಸ್ತಿ ತೊಗೊಳ್ಳಿ. ನಮ್ಮ ಮನೆಯಲ್ಲಿ ಖಾರ ಯಾರೂ ಜಾಸ್ತಿ ತಿಂದೇ ಇರೋದ್ರಿಂದ ನಾನು ಕಡಿಮೆ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನಿಧಾನವಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಒಣಗಿದ್ರೆ ನಿಮಗಿನ್ನೂ ಚೆನ್ನಾಗಿ ಫ್ರೈ ಆಗುತ್ತೆ. ಒಣಗಿಲ್ಲ ಅಂತೇಳಿದ್ರೆ ಸ್ವಲ್ಪ ಇನ್ನೂ ಅದು ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಈ ಹದ ಬಂದರೆ ಸಾಕು. ಇದಾದಮೇಲೆ ಇದನ್ನು ನೀಟಾಗಿ ನಾವು ಬೇಳೆ ಹಾಕಿರೋ ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಮತ್ತು ಅದೇ ಬಾಣಲೆಗೆ ನಾನೇನು 2 ಕೊಬ್ಬರಿ ಗಿಟಕು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಎಣ್ಣೆ ಹಾಕ್ತೀರ ಹುರ್ಕೋತಾ ಇದ್ದೀನಿ. ಇದಕ್ಕೆ ಎಣ್ಣೆ ನೆಸೆಸಿಟಿ ಇಲ್ಲ, ಆದರೆ ಯಾಕೆ ಹುರ್ಕೋತೀವಿ ಅಂತೇಳಿದ್ರೆ ಹಸಿ ವಾಸನೆ ಹೋಗಲಿ, ಸ್ಟೋರ್ ಮಾಡಿದ್ರೆ ಹುಳ ಗಿಳ ಬರ್ದಿರ ಇರಲಿ ಅಂತ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ತೀವಿ ಇದನ್ನು. ಇದು ನೀವು ಪುಡಿ ಮಾಡಿಕೊಂಡ್ರೆ ಡೈರೆಕ್ಟಾಗಿ ಬೇಳೆ ಜೊತೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ನಾವು ಮಿಕ್ಸಿಗೆ ಹಾಕ್ಕೋಬೋದು.
ಬಟ್ ನಾನಿಲ್ಲಿ ಪುಡಿ ಮಾಡ್ಕೊಂಡಿಲ್ಲ, ಕಟ್ ಮಾಡಿ ಪೀಸ್ ಇಟ್ಕೊಂಡಿರೋದ್ರಿಂದ ನಾನು ಸ್ವಲ್ಪ ಸಪ್ರೇಟಾಗಿ ತೆಗೆದಿಟ್ಕೊಂಡು ಪೌಡ್ರ್ ಥರ ಮಾಡಿ ಆಮೇಲೆ ಮಿಕ್ಸ್ ಮಾಡ್ಕೋತೀನಿ. ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಸಾಕು, ಇದಿಷ್ಟು ಮಾತ್ರ ಕೆಂಪಾದರೆ ಸಾಕು. ಇದನ್ನು ನಾನು ಬೇಳೆ ಜೊತೆ ಬೆರೆಸೋದಿಲ್ಲ, ಸಪ್ರೇಟಾಗಿ ಒಂದು ತಟ್ಟೆಗೆ ತೆಗೆದಿಟ್ಕೋತೀನಿ. ಯಾಕೆಂದರೆ ಇದನ್ನ ಸಪ್ರೇಟಾಗಿ ಮಿಕ್ಸಿ ಮಾಡಬೇಕಲ್ವ, ಅದಕ್ಕೆ ನೋಡಿ ಈ ಥರ ಸಪ್ರೇಟಾಗಿ ತೆಗೆದಿಟ್ಕೋತೀನಿ. ಇದಾದಮೇಲೆ ಅದೇ ಬಾಣಲೆಗೆ ಕರಿಬೇವು ಇದೆಯಲ್ಲ, ಕರಿಬೇವು ಸ್ವಲ್ಪ ತೀರಾ ಒಣಗಿದ್ರೆ ನೀವೇನು ಫ್ರೈ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಇನ್ ಕೇಸ್ ಅದರಲ್ಲಿ ಸ್ವಲ್ಪ ಮಾಯಿಸ್ಟ್ ಇದೆ ಅಂತ ನಿಮಗೆ ಅನಿಸಿದ್ರೆ ಅದನ್ನ ಈ ಥರ ನೀವು ಡ್ರೈ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಕ್ರಿಸ್ಪ್ ಒಂಥರ ಸೌಂಡ್ ಆಗುತ್ತೆ, ನಿಮಗೆ ಒಣಗಿರೋ ಸೌಂಡ್ ಥರ ಬರುತ್ತೆ. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಆಯಿತು. ಒಂದು 2-3 ಸೆಕೆಂಡ್ ತೊಗೊಳುತ್ತೆ ಅಷ್ಟೇ. ಅದು ತೀರಾ ಇದು ಅಷ್ಟೇ ಸೀದೋಗಬಾರ್ದು, ನಮಗೆ ಡ್ರೈ ಆದಂಗೆ ಆದರೆ ಸಾಕು. ಅದರಲ್ಲಿರೋ ನೀರಿನ ಅಂಶ ಹೋದರೆ ನಮಗೆ ಸಾಕು. ಇಲ್ಲಿ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಹಾಗೆ. ಅದು ಆಲ್ರೆಡಿ ಬಿಸಿಲಲ್ಲಿ ಒಣಗಿದರೆ ಈ ಥರ ಫ್ರೈ ಮಾಡೋ ನೆಸೆಸಿಟಿ ಇಲ್ಲ, ಡೈರೆಕ್ಟಾಗಿ ನಾವು ಮಿಕ್ಸಿಗೆ ಹಾಕ್ಕೋಬಹುದು. ಇದನ್ನು ಕೂಡ ನಾನು ಈ ತಟ್ಟೆಗೆ ಬೇಳೆ ಇರೋ ತಟ್ಟೆಗೆ ತೆಗೆದಿಟ್ಕೋತಾ ಇದ್ದೀನಿ. ಇದಾದಮೇಲೆ ಇಲ್ಲಿ ನಾನೆಲ್ಲ ತೆಗೆದಿಟ್ಕೊಂಡಿದ್ದೀನಲ್ಲ, ಬೇಳೆ, ಮೆಣಸಿನ್ಕಾಯಿ, ಕಡಲೆಬೀಜ, ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಇವೆಲ್ಲನೂ ನಾನು ತೆಗೆದಿಟ್ಕೊಂಡಿರೋದು. ಬಿಸಿಯಲ್ಲಿ ನಾವು ಇದನ್ನು ಮಿಕ್ಸಿ ಮಾಡಿದ್ರೆ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ನಾರ್ಮಲ್ ಟೆಂಪ್ರೇಚರ್ಗೆ ಬರಲಿ. ಇದರಲ್ಲಿ ನಾನು ಇದು ಅಷ್ಟೇ, ಒಣಕೊಬ್ಬರಿನೂ ಅಷ್ಟೇ ನಾರ್ಮಲ್ ಆಗಲಿ, ಬಿಸಿಯೆಲ್ಲ ಹೋಗಲಿ. ಇದಕ್ಕೆ ನಾನು ಕೆಲವೊಂದು ಐಟಮ್ಸನ್ನು ನಾನಿನ್ನೂ ಆ್ಯಡ್ ಮಾಡಿಲ್ಲ. ಬೆಲ್ಲ ಆ್ಯಡ್ ಮಾಡಿಲ್ಲ, ಮತ್ತು ಎಳ್ಳು ಆ್ಯಡ್ ಮಾಡಿಲ್ಲ, ಕಲ್ಲುಪ್ಪು ಇನ್ನೂ ಆ್ಯಡ್ ಮಾಡಿಲ್ಲ, ಮತ್ತು ಹಿಂಗು ಕೂಡ ನಾನು ಆ್ಯಡ್ ಮಾಡಿಲ್ಲ. ಇದನ್ನು ನಾನು ರುಬ್ಬುವಾಗ ಹಿಂಗನ್ನೊಂದು ಬಿಟ್ಟು ಉಪ್ಪು ಬೆಲ್ಲನ ನಾನು ಆಮೇಲೆ ರುಬ್ಬುವಾಗ ಆ್ಯಡ್ ಮಾಡ್ಕೋತೀನಿ. ಸೊ ಇವಾಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡೋದಕ್ಕೂ ಮುಂಚೆ ನಾನು ಹೇಳಿದ್ನಲ್ಲ, ಫಸ್ಟ್ ಒಣಕೊಬ್ಬರಿನ ನಾವು ಮಿಕ್ಸಿ ಮಾಡ್ಕೊಂಬೇಡ, ಪೌಡ್ರ್ ಮಾಡ್ಕೊಂಬೇಡ. ಮಿಕ್ಸಿ ಡ್ರೈ ಆಗಿರಲಿ, ಯಾವುದೇ ಕಾರಣಕ್ಕೂ ತೇವಾಂಶ ಇರಬಾರ್ದು. ಇದ್ದರೆ ನಮ್ಮ ಚಟ್ನಿ ಪುಡಿ ತುಂಬ ದಿನ ಇರೋದಿಲ್ಲ, ಬೇಗ ಹುಳ ಬಂದುಬಿಡುತ್ತೆ. ಅದರಿಂದ ನಾವು ಇದನ್ನ ಡ್ರೈ ಆಗಿ ಇಟ್ಕೊಂಡು ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ದಿನ ನೀವು ಇಟ್ಕೊಂಡ್ರೂ ಫ್ರೆಶ್ ಅನಿಸುತ್ತೆ. ಸೊ ನೋಡಿ ಅದಕ್ಕೆ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ನಾವು ಬೇಳೆ ತೆಗೆದಿಟ್ಕೊಂಡಿರೋ ತಟ್ಟೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಎಲ್ಲನೂ ಒಂದ್ಸಲಿ ನಾವು ಈ ಥರ ಕಲಿಸ್ಬಿಟ್ಟು ಅದನ್ನು ಇವಾಗ ನಾನು ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡು ರೆಡಿಗೆ ಇಟ್ಕೋತೀನಿ. ನೋಡಿ ಈ ಥರ ಪೌಡ್ರ್ ಆದರೆ ಸಾಕು. ತೀರಾ ನುಣ್ಣಗೂ ಆಗಬಾರ್ದು, ತೀರಾ ಅರ್ಧಂಬರ್ಧನೂ ಇರಬಾರ್ದು, ಮೀಡಿಯಮ್ ಅದಕ್ಕೆ ಮಾಡ್ಕೊಳ್ಳಿ. ನಮಗೆ ಆ ಎಲ್ಲದ್ರದ್ದು ರುಚಿ ಸಿಗಬೇಕು, ಅಗಿಯುವಾಗ ರುಚಿ ಸಿಗಬೇಕು. ಈಗ ಬಾಣಲೆಗೆ ಕಡಲೆ ಬೀಜದ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಅದಕ್ಕೆ ಸಾಸಿವೆ ಹಾಕಿದ್ದೀನಿ, ಹಸಿಟ್ಮೇಲೆ ಹಿಂಗೆ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು, ಅದು ನಿಮಗೆ ನಿಮ್ಮ ರುಚಿ ಎಷ್ಟಿರುತ್ತೋ ಅಷ್ಟು ಹಾಕ್ಕೊಳ್ಳಿ. ಇವಾಗ ನಾನಿಲ್ಲಿ ಪುಡಿ ಮಾಡಿಟ್ಕೊಂಡಿದ್ನಲ್ಲ, ಇದನ್ನೆಲ್ಲನೂ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಾನು ಒಂದೇ ಬ್ಯಾಚಿಗೆ ಎಲ್ಲ ಬೇಳೆನೂ ಪುಡಿ ಮಾಡೋಕ್ಕಾಗೋದಿಲ್ಲ, ಒಂದು 4-5 ಬ್ಯಾಚ್ ಮಾಡಿದ್ದೀನಿ. ಸೊ ಅದಕ್ಕೇನು ಮಾಡ್ತೀನಿ, ಇಲ್ಲಿ ನೀಟಾಗಿ ಕಡಿಮೆ ಉರಿಯಲ್ಲಿ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ್ರೆ ಅದು ಇವಾಗೆಲ್ಲನೂ ನಮಗೆ ಈವೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ನೋಡಿ ಇಲ್ಲಿ ನಿಧಾನವಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ಕಾರಣಕ್ಕೂ ನೀವು ಉರಿನ ಜಾಸ್ತಿ ಮಾಡ್ಕೋಬಾರ್ದು. ಆ ಎಣ್ಣೆ, ಇಂಗು, ಅದರ ಪರಿಮಳ ಎಲ್ಲ ನೀಟಾಗಿ ಒಂದೇ ಕಡೆ ಎಲ್ಲ ಒಂದೇ ಪ್ರಮಾಣದಲ್ಲಿ ಮಿಕ್ಸ್ ಆಗಬೇಕು. ನೋಡಿ ಈ ಒಗ್ಗರಣೆ ಹಾಕುವಾಗ ನಿಮ್ಗೆ ಬೇಕಾದ್ರೆ 2 ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ, ಕರಿಬೇವು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಏನೂ ಹಾಕಿಲ್ಲ, ನಿಮಗೆ ಬೇಕಾದರೆ ನಿಮ್ಮ ರುಚಿಗೆ ನೀವು ಆ್ಯಡ್ ಮಾಡ್ಕೋಬೋದು, ಏನೂ ಕೆಡೋದಿಲ್ಲ. ನಾವು 2 ಮಂತ್ಸ್ ಆರಾಮ್ಸೆ ಇದನ್ನ ಸ್ಟೋರ್ ಮಾಡಬಹುದು. ಇದಾದಮೇಲೆ ನಾನು ಎಳ್ಳು ಉಪಯೋಗಿಸಿಲ್ಲ, ಯಾಕೆ ಅಂದರೆ ಇದು ನಾವು ತಿನ್ನುವಾಗ ನಮ್ಮ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಕೊನೆಯಲ್ಲಿ ಹುರಿದಿರೋ ಎಳ್ಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಇದೇ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಇದನ್ನ ನೀವು ಪುಡಿ ಮಾಡಿ ಕೂಡ ಹಾಕ್ಕೋಬೋದು, ಬಟ್ ಈ ಥರ ಆ್ಯಡ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಅನಿಸುತ್ತೆ. ಇದು ನಮ್ಮ ಚಟ್ನಿ ಪುಡಿ ಇವಾಗ ರೆಡಿಯಾಗಿದೆ. ಇದನ್ನು ನಾವು ದೋಸೆ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ, ಇಡ್ಲಿ ಜೊತೆ ತಿಂದರೆ, ಇಡ್ಲಿಗೂ ಅಷ್ಟೇ ಚಟ್ನಿ ಪುಡಿಗೆ ತುಪ್ಪನೋ ಎಣ್ಣೆನೋ ಹಾಕ್ಕೊಂಡು ತಿಂದರೆ, ಬಿಸಿ ಬಿಸಿ ಉಪ್ಪಿಟ್ಟು ಜೊತೆ ನಂಚ್ಕೊಂಡು ತಿಂದರೂ ಕೂಡ ಚೆನ್ನಾಗಿರುತ್ತೆ. ಅಷ್ಟೇ ಯಾಕೆ, ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೂ ಕೂಡ ಸೂಪರ್ಬಾಗಿರುತ್ತೆ.
ನನ್ನ ಮಗ ಈ ಚಟ್ನಿ ಪುಡಿನ ಟೇಸ್ಟ್ ಮಾಡ್ತಿದ್ದಾನೆ. ನನ್ನ ಮಕ್ಕಳಿಗೆ ಈ ಚಟ್ನಿ ಪುಡಿ ಅಂದರೆ ತುಂಬಾ ಇಷ್ಟ. ನೀವು ಇದನ್ನ ಟ್ರೈ ಮಾಡಿ. ನಿಮಗಿಷ್ಟ ಆದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಟ್ನಿ ಪುಡಿ ಅಂತೂ ತುಂಬ ಚೆನ್ನಾಗಿದೆ. ಟ್ರೈ ಮಾಡ್ತೀರಾ ಅಲ್ವಾ?